ಇಲ್ಲಿ ಬಂದು ಇವತ್ತು ಜನ ಹೋಗಿ ನೋಡಬೇಕು ಅಷ್ಟೇ ಜನ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಜೊತೆಗೆ ನಮ್ಮೆಲ್ಲ 3 ಜನ ನ್ಯಾಯಾಧೀಶ ಸರ್ಕಾರ ಸ್ವಲ್ಪ ಬೇಗ ವಿಲೇವಾರಿ ಮಾಡಿಕೊಂಡು ಸಾರ್ವಜನಿಕ ಕೂಡ ಏನಾಯ್ತು ಬೇಗ ಇದನ್ನೆಲ್ಲ ಮಾಡಿಕೊಟ್ಟು ನಮಗೆ ಅಭಿವೃದ್ಧಿ ಕೆಲಸಗಳಿಗೆ ಬೇಗ ಮಾಡಲಿಕ್ಕೆ ಅಷ್ಟು ಜನ ನಾನು ಮನೆ ಮಾಡಿಕೊಟ್ಟಿದ್ದೀನಿ. ಏನೇನಾಗತ್ತೆ ಇದೆಲ್ಲ ಮಾಡಿಕೊಡ್ತಾರೆ. ಬೇಕಾಗಿದ್ದ ಕೆಲಸ ಮಾಡೋಣ. ಅವರು ವಕೀಲರ ಕೆಲಸ ಮಾಡ್ಕೊಂಡಿದ್ದೀವಿ. ನಾನು 90 ಮಂದಿ ಸಮಾಜವಾಗಿ ಬಡವರು ನ್ಯಾಯಾಲಯಗಳು ಬಹಳ ಕಷ್ಟ ಆಗಿದೆ. ನನ್ನ ಅನುಭವದಲ್ಲಿ ಹಳ್ಳಿಯಿಂದ ಬಂದಿರಬೇಕು. ಜನರಿಗೆ ಕಷ್ಟ ಇದೆ, ಬಡವರು ಕಷ್ಟ ಇದೆ. ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೆಚ್ಚಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಬಡವರು ಮಾಡಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ. ಇಷ್ಟೇ ಬಹಳ ಸಂತೋಷ ಕಾರ್ಯಕ್ರಮದಿಂದ ನಿರ್ವಹಿಸುತ್ತೀನಿ. ಅವಕಾಶ ಮಾಡಿಕೊಟ್ಟಂಥ ದಳದವರೆಲ್ಲ ವಕೀಲ ಧನ್ಯವಾದ ಹೇಳಿ ತುಂಬ ಹೃದಯದಿಂದ ಹೋಗ್ತೀವಿ. ನಮಗೆ ಈಗಿನ ಅವ್ರಿಗೆ ನಾವು ಸದಾ ಈ ಏನು ನಮ್ಮ ನ್ಯಾಯಾಲಯದ ಈ ಅಭಿವೃದ್ಧಿ ಇದೆ, ಈ ಅಭಿವೃದ್ಧಿ ಕಟ್ಟಡ ನ್ಯಾಯಾಲಯ ಕಟ್ಟಡ ಇರ್ಬೋದು, ನಮ್ಮ ಸಂಘದ ಕಟ್ಟಡ ಇರ್ಬೋದು, ಎಲ್ಲರೂ ಅತಿ ಹೆಚ್ಚಿನ ನಮ್ಮ ಯಾಕಂದ್ರೆ ಅವರ ಅವಧಿಯಿಂದಲೇ ನಮ್ಮ ನ್ಯಾಯಾಲಯದಲ್ಲಿ 19 ಬಿಲ್ಡಿಂಗ್ ಆದರೂ ಸಹ 13ರಿಂದ 18 ನಮ್ಮ ಶಾಸಕರ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಅವಧಿಯಲ್ಲಿ ಹಣ ಬಿಡುಗಡೆಯಾಗಿದ್ದು, ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹಣ ಬಿಡುಗಡೆ ಮಾಡೋಕ್ಕೆ ನಮ್ಮ ಶಾಸಕರು ಬಹಳ ಕಷ್ಟಪಟ್ಟು ಇಟ್ಕೊಂಡಿದ್ದಾರೆ. ಮುಂದೆ ನಿಂತು ವಕೀಲರಿಗೆ ಒಂದು ಸುಸಜ್ಜಿತವಾದ ವಕೀಲರ ಭವನ ಬೇಕು ಅಂತ ಹೇಳಿ, ಮತ್ತೆ ಸಿದ್ದರಾಮಯ್ಯ ಸಹ ವಕೀಲರಾದ ಕಾರಣ ನಮ್ಮ ಕಷ್ಟಗಳನ್ನು ಅದರ ಪ್ರಕಾರ ಈ ಬಿಲ್ಡಿಂಗ್ ಮಾಡ್ತಾರೆ. ನಮ್ಮ ಸಾಹೇಬರಿಗೆ ಸ್ವಲ್ಪ ಶಿಕ್ಷಣದ ಪ್ರೀತಿ ಜಾಸ್ತಿ. ನಾವೇ ಹಣ ಕೇಳೋರು ಯಾವಾಗ ಅವರು ತೋರಿಸಿರ್ಲಿಲ್ಲ. ಶಂಕರ್ ಕೇಳೋರು ಫಂಡ್ ಕೊಟ್ಟಿದ್ದಾರೆ. ಹಿಂದೆ ಸಹ ಅವ್ರನ್ನೇ ಕರ್ಕೊಂಡು ಕೇಳ್ತೀವಿ. ಹಿಂದೆ ಸಹಾಯ ಮಾಡಿ ಅವ್ರನ್ನ BSCC ಅಧ್ಯಕ್ಷನಾಗಿ ಸಹ ಮಾಡಿದ್ರು. ಮತ್ತೆ ನಾನು ಸಾಹೇಬರು ಕೇಳೋದೇನಂತ ಹೇಳಿದ್ರೆ, ಈಗ ಕೊಟ್ಟರು 10 ಲಕ್ಷದಲ್ಲಿ ನಾವು ಸೌಲಭ್ಯಗಳು ನಾವು ಹಂಚ್ಕೊಳ್ಳೋಕೆ ಸಾಧ್ಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಲಿಫ್ಟು ರಿಪೇರಿ ಬಂದಿದೆ. ನಾವು ಇಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಅದು ಮೇಲ್ಗಡೆ ಪ್ರೋಗ್ರಾಮ್ ಮಾಡೋದಕ್ಕೆ ನಮ್ಮ DG ಎಂದು ಅವರು ತೊಂದರೆ ಅಂತ ಹೇಳಿ ಆ ಲಿಫ್ಟ್ ರಿಪೇರಿಗೆ ಒಂದಷ್ಟು ಅನುದಾನ ಬೇಕು. ಮತ್ತೆ ಈ ಕೊಟ್ಟರೋ ಫಂಡಲ್ಲಿ ಈ ಲೈಬ್ರರಿ ಮಾಡೋಕ್ಕಾಗಲ್ಲ. ಈ ಲೈಬ್ರರಿ ಒಂದಷ್ಟು 20 ಲಕ್ಷ ಫಂಡ್ ಕೊಟ್ಟರೆ ನಾವು ಆಭಾರಿಗಳಾಗಿದ್ದೀವಿ ಅಂತ ಕೇಳ್ಕೊತ, ಹಾಗೆ ದಯಮಾಡಿ ನಮಗೆ ಮೂಲಭೂತ ಸೌಲಭ್ಯಕ್ಕೆ ಫಂಡ್ ಕೊಡಬೇಕು ಅಂತ ಕೇಳ್ಕೊತ ಧನ್ಯವಾದ.